ಜೋಗುಳದ ಪ್ರೀತಿಯಲ್ಲಿ ಎಲ್ಲರಿಗೂ ಸಮಪಾಲು. ಅಣ್ಣ, ನಮಗ್ ತುಂಬಾ ಬೇಕಾದವರು ನಮ್ ಪಕ್ಕದಲ್ಲಿ ಇಲ್ಲ ಅಂದ್ರೆ ಅವ್ರ ನೆನಪು ತುಂಬಾ ಕಾಡುತ್ತಲ್ವಾ? ಅಲ್ವಾ? ಮತ್ತೆ ನನಗಂತೂ ಸಾಧ್ಯನೇ ಇಲ್ಲಪ್ಪ. ಸುಮ್ಮನೆ ಆದ್ರೂ ದಿನಕ್ಕೊಂದು 100 ಸಲ ಪದ್ಮ ಪದ್ಮ ಅಂತ ಇರ್ತೀನಿ ನಾನು. ಆದ್ರೆ ಅಣ್ಣ, ಕೆಲವ್ರು ಇರ್ತಾರೆ ಎಲ್ಲಾ ಇದ್ದು ಬಿಗ್ನಾಸಿಗಳು. ಪ್ರೀತಿ ವ್ಯಾಲ್ಯೂನೇ ಗೊತ್ತಿರಲ್ಲ ಅಲ್ವೇನ್ರಿ ವಾಸು ಬಾಬಾ? ಗೊತ್ತಾಯ್ತು ನನಗೆ ಹೇಳ್ತಿರೋದು ಅಂತ. ನೋಡೋ, ಅಣಗಿಸ್ಬೇಡ. ನೀನು ಮದುವೆ ಆಗ್ತೀಯಲ್ಲ, ನಾನು ನೋಡ್ತೀನಿ ಹೇಗಿರ್ತೀಯ ಅಂತ. ಈ ಸುಮತಿ ಜೀವನ ವಾಸು ಬಾವಂಗೆ ಒಂದು ಮಾದರಿಯಾಗಿರುತ್ತಣ್ಣ. ಟೇಕ್ ಇಟ್ ಫ್ರಮ್ ಮೀ. ಸುಮತಿ, ಅವಿನಾಶ್ ಮತ್ತೆ ನೀವೇ ಬರ್ತೀನಿ ಅಂತಿರಲ್ಲ, ಪತ್ತನೇ ಇಲ್ಲ. ವಿಜಯದಾರ್, ಅವಿನಾಶ್ ಹತ್ರ ರಘು ದೇವಕಿಗೆ ಫೋನ್ ಮಾಡ್ತಿರೋ ವಿಚಾರನ ಮಾತಾಡ್ಬೇಕು, ನೆನ್ಪಿರ್ಲಿ. ವಿನಂತಿ ಬಂದು ರೋಹಿಣಿ ನಕ್ಷತ್ರ ವೃಷಭ ರಾಶಿಯಮ್ಮ, ರಘುದ್ ಬಂದು ಚಿತ್ತಾ ನಕ್ಷತ್ರ ತುಲಾರಾಶಿ, ಹುಡುಗಿದ್ ಬಂದು ಮನುಷ್ಯಗಣ, ಹುಡುಗಂದು ಬಂದು ರಾಕ್ಷಸ ಗಣ. ಇಬ್ಬರದು ಹೊಂದಾಣಿಕೆ ಚೆನ್ನಾಗಾಗತ್ತೆ, ಒಳ್ಳೆ ಲಗ್ನ ಕೂಡಿದೆ, ಹಾಗಾಗಿ ಪ್ರಶಸ್ತವಾಗಿದೆ, ತುಂಬ ಚೆನ್ನಾಗಿದೆ, ಮದುವೆ ಮಾಡಬಹುದು. ಹಾಗಾದ್ರೆ ಮದುವೆ ಮುಹೂರ್ತ ಯಾವಾಗ ಇಟ್ಕೋಬಹುದು? 19-22 ತುಂಬ ಪ್ರಶಸ್ತವಾಗಿದೆ, ಆ ದಿನ ಮದುವೆ ಮಾಡ್ಕೋಬಹುದು. ರಘು, ಇನ್ಮೇಲೆ ನೀನು ದೇವಕಿಗೆ ಫೋನು ಮೆಸೇಜು ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಆಕೆನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು. ಹಾಗೇನಾದರೂ ಒಂದು ವೇಳೆ ನೀನು ಮಾಡಿದರೆ ನಿನ್ನ ಮೇಲೆ ಕೇಸ್ ಫೈಲ್ ಆಗುತ್ತೆ. ಹಾಗೆ ಮಾಡ್ಕೋಬೇಡ. ನೀನೊಬ್ಬ ಸಂಸಾರಸ್ಥ ಆಗಿ ಬೇರೆಯವ್ರ ಸಂಸಾರ, ಮನೆ, ಮನಸ್ಸುಗಳನ್ನು ಮುರಿಯೋದು ಸರಿನಾ? ಇದು ತೀರಾ ಪರ್ಸನಲ್ ವಿಚಾರ ಅವಿನಾಶ್. ನೀನ್ ಇದನ್ನ ಪರ್ಸನಲ್ ವಿಷಯ ಅಂತ ಹೇಳೋದಾದ್ರೆ ಲೋನ್ ವಿಷಯವಾಗಿ ನಾನು ನಿನ್ ಮೇಲೆ ಕೇಸ್ ಬುಕ್ ಮಾಡಬೇಕಾಗತ್ತೆ. ನೆನಪಿರ್ಲಿ. ರಘು ಜೊತೆ ಇರೋದು ನಿನಗೂ ಬೇಕಾಗಿರ್ಲಿಲ್ಲ ಅಲ್ವಾ? ನಾನೆಲ್ಲಿ ಹಾಗಂದೆ? ಮತ್ತೆ ಅವನ ಜೊತೆ ಜಗಳ ಮಾಡ್ಕೊಂತಾನೆ ನೀ ಮನೆ ಬಿಟ್ಟು ಬಂದಿದ್ದು. ಜಗಳ ಆಡಿದ್ದು ಸಂಸಾರ ಒಡೆಯೋದಕ್ಕಲ್ಲ, ಸಂಸಾರನ ಸರಿ ಮಾಡೋದಿಕ್ಕೆ. ರಘು ಹಿಡ್ದಿದ್ದ ದಾರಿ ಒಳ್ಳೇದಲ್ಲ ಅಂತ ಅವನಿಗೆ ಅರ್ಥ ಮಾಡಿಸೋದಿಕ್ಕೆ. ಆದ್ರೆ ಆ ದಾರಿಯಲ್ಲಿ ಅವ್ನು ತುಂಬಾ ದೂರ ಹೋಗಾಗಿತ್ತು. ದೇವಕಿ ವಿಷಯ ಅಲ್ವಾ ನೀ ಹೇಳ್ತಾ ಇರೋದು? ನನ್ ಗಂಡನ್ನ ಸರಿ ಮಾಡೋದು ನನ್ನ ಕರ್ತವ್ಯ ಆಗಿತ್ತು. ಈಗ ರಘು ದೇವಕಿನ್ ಮದುವೆ ಆಗ್ತಿದಾನಲ್ಲ, ಸಾಧ್ಯನೇ ಇಲ್ಲ. ರಘು ಯಾವತ್ತೂ ಈ ಮಟ್ಟಕ್ಕೆ ಇಳಿಯಲ್ಲ. ಯಾರು ಏನೇ ಹೇಳಿದ್ರು ನನ್ನ ಗಂಡನ ಬಗ್ಗೆ ನನಗೆ ನಂಬಿಕೆ ಇದೆ. ಬೇರೆ ಯಾರಿಗೋ ತಾಳಿ ಕಟ್ಟೋ ಬದಲು ಮನೇಲಿರೋ ಹುಡುಗಿಗೆ ತಾಳಿ ಕಟ್ಬೋದಲ್ಲ ಅಂತ ನಾನ್ ನಿರ್ಧಾರ ಮಾಡಿದ್ದೀನಿ. ವಿನಂತಿ ಜೊತೆ ರಘು ಮದುವೆ ಸಾಧ್ಯನೇ ಇಲ್ಲ. ರಘು ಇದಕ್ಕೆ ಒಪ್ಪಲ್ಲ. ಯಶೋದ ಒಪ್ಸಾಗಿದೆ, ಡೇಟು ಫಿಕ್ಸ್ ಆಗಿದೆ, ಇನ್ವಿಟೇಷನ್ ಸಮೇತ ಬರ್ತೀನಿ. ಹಲೋ. ಹಲೋ ವಿಜಯಧರ್, ನಾನು ಇನ್ಸ್ಪೆಕ್ಟರ್ ಗಿರೀಶ್ ಮಾತಾಡ್ತಿರೋದು. SP ಸಾಹೇಬ್ರು ಒಂದು ವಿಚಾರ ಮಾತಾಡೋಕೆ ಹೇಳಿದ್ರು. ಮಗು ಆರೋಗ್ಯ ತುಂಬಾ ಹಾಳಾಗ್ತಿದ್ಯಂತೆ. ಸದ್ಯಕ್ಕೆ ದೇವಕಿಯಿಂದ ಸಹಾಯ ಆಗ್ಬೋದು. ಯಶೋಧ ಕೇಸ್ ದೃಷ್ಟಿಯಿಂದನೂ ಮಗು ಮುಖ್ಯ, ಜೊತೆಗೆ ಮಾನವೀಯತೆ ದೃಷ್ಟಿಯಿಂದ ಕೂಡ ಯೋಚಿಸೋದು ಒಳ್ಳೇದಲ್ವಾ ಅಂತ ಹೇಳಿದ್ರು. ನಮಗೆ ಮೊದಲು ನಮ್ಮನೆ ಜೀವ ಉಳಿಬೇಕು, ಅದು ಮುಖ್ಯ. ಆ ಮಗುವಿನಿಂದಾಗಿ ಏನೇನು ಅನಾಹುತ ಆಗ್ತಾ ಇದೆ ಅನ್ನೋದನ್ನ ನೀವೇ ನೋಡಿದ್ದೀರಿ. ಆ ಜವಾಬ್ದಾರಿನ ದೇವಕಿ ತಲೆ ಮೇಲೆ ಹೊರಿಸಬೇಡಿ, ಅದು ಬಲವಂತ ಆಗುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ವಿಜಯಧರ್, ಮಗುನ ಇಲ್ಲಿ ಕಳಿಸ್ತಿರೋ ಹಿಂದೆ ಏನೋ ಕುತಂತ್ರ ಇದೆ ಅಂತ ನನಗನ್ನಿಸ್ತಾ ಇದೆ. ಈಗ ಆ ರಘು ಜೊತೆ ವಿನಂತಿ ಇರಬೇಕಾದ್ರೆ ಮಗುನ ಇಲ್ಲಿ ಕಳಿಸ್ತಿರೋ ಉದ್ದೇಶ ಆದ್ರೂ ಏನು? ಏನೋ ಅನುಮಾನಾಸ್ಪದ ಅನಿಸ್ತಾ ಇದೆ. ಹೌದು. ಅಲ್ಲ ರೀ, ನಿಮ್ ಮಗನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡಿದ್ದೆ ದೊಡ್ಡ ತಪ್ಪ? ಯಾರ ಜೊತೆನೂ ನಿಮ್ ಮಗನ್ ಮದ್ವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಹೋಗಿ ಮದ್ವೆ ಮಾಡಿ, ನಾನು ನೋಡ್ತೀನಿ. ನೀವ್ ನನ್ನನ್ನ ಇಲ್ಲಿ ನಿಮ್ 3 ಕಾಸಿನ ರೌಡಿಗಳ ಸಹಾಯದಿಂದ ಕೂಡ ಹಾಕಿರ್ಬೋದು, ಆದ್ರೆ ಇಲ್ಲಿಂದ ಹೇಗ್ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ನಿಮ್ಮದು ಮೊಂಡತನ ಅಂದ್ಕೊಂಡಿದ್ದೆ, ಆದ್ರೆ ನಿಮ್ಮದು ಭಂಡತನದಿಂದ ದಕ್ಕಿಸ್ಕೊಂಡ ಗೆಲುವಿಗೆ ಜಾಸ್ತಿ ದಿನ ಆಯುಸ್ ಇರಲ್ಲ ರಾಜೇಶ್ವರಿ ಅವರೇ.